ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹಿಸ್ಟರಿ ವಿತ್ ಮಿಸ್ಟರಿ. ಆ್ಯಕ್ಚುಲಿ ನಾನು ಪಾರ್ಟ್ 2 ಫಸ್ಟ್ ಬಿಟ್ಟೆ. ಪಾರ್ಟ್ 1ಗೋಸ್ಕರ ಎಲ್ಲರೂ ಕೇಳ್ತಿದ್ರು ಕಾಮೆಂಟ್ಸಲ್ಲಿ, ಮತ್ತು ಫೋನ್ ಮಾಡಿ ಮೆಸೇಜ್ ಮಾಡಿ ಕೇಳ್ತಿದ್ರು ವಾಟ್ಸಪ್ಪಲ್ಲಿ. ಸೊ ಅದಕ್ಕಾಗಿ ಇದು ನನ್ನ ಪಾರ್ಟ್ 1 ಅಂದರು. ಯಾಕಂದ್ರೆ ನಾನು ಪಾರ್ಟ್ 2 ತೆಗೆದು, ಯಾಕಂದರೆ ನನಗೆ ಕಾಂತಾರ ಇನ್ಸ್ಪಿರೇಷನ್. ಕಾಂತಾರ 2 ತೆಗೆದಲ್ಲ ಫಸ್ಟು, ಅವ್ರಿಗೆ ಮತ್ತೆ ಕಾಂತಾರ 1 ತೆಗೆದಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಫಸ್ಟು ಪಾರ್ಟ್ 2 ತೆಗೆದು ಪಾರ್ಟ್ 1 ತೆಗೆಯೋಣ ಅಂತ ಡಿಸೈಡ್ ಮಾಡಿದೆ. ಸೊ ಅದಕ್ಕಾಗಿ ಇದು ಪಾರ್ಟ್ 1 ನಾನು ಇವಾಗ ತೆಗೆದು ಅಪ್ಲೋಡ್ ಮಾಡ್ತಿದ್ದೀನಿ. ದಯವಿಟ್ಟು ಸೇಮ್ ಪಾರ್ಟ್ 2ಗೆ ಯಾವ ಥರ ಸಪೋರ್ಟ್ ಮಾಡಿದ್ರು, ಪಾರ್ಟ್ 3ಗೂ ಪಾರ್ಟ್ 1ಗೂ ಅದೇ ಥರ ಸಪೋರ್ಟ್ ಮಾಡಿ. ಪಾರ್ಟ್ 3, ಪಾರ್ಟ್ 4 ಬರ್ತಾ ಇರುತ್ತೆ. ಯಾಕಂದರೆ ನಮ್ಮೂರಿನ ಬೆಟ್ಟ ತುಂಬ ಹಿಸ್ಟ್ರಿ ಇದೆ ಅದಕ್ಕೆ. ಸೊ ಅದಕ್ಕಾಗಿ ಒಂದು ವೀಡಿಯೋದಲ್ಲಿ ತೆಗಿಯೋಕ್ಕಾಗಲ್ಲ. ಸೊ ಅದಕ್ಕೆ ದಯವಿಟ್ಟು ಶಾಂತವಾಗಿ ನನಗೆ ಸಪೋರ್ಟ್ ಮಾಡಿ. ಇನ್ನೂ ನಮ್ಮೂರಿನ ಬಗ್ಗೆ ಮತ್ತು ಇದೇ ಥರ ಯಾವ ಥರ ಮಿಸ್ಟ್ರಿ ಮತ್ತು ಹಿಸ್ಟ್ರಿ ಇದೆಯೋ ಆ ಊರಿಗೆ ಬರ್ತೀನಿ. ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮೂರಿನ ಹಿಸ್ಟ್ರಿ ಬಗ್ಗೆ ಮತ್ತು ಮಿಸ್ಟ್ರಿ ಬಗ್ಗೆ. ನಾನು ಬಂದು ಆ ವಿಡಿಯೋನ ತೆಗೆದು ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಹಿಸ್ಟ್ರಿ ವಿತ್ ಮಿಸ್ಟ್ರಿ. ಫ್ರೆಂಡ್ಸ್, ಈ ಕಡೆಯಿಂದ ಸ್ಟಾರ್ಟ್ ಮಾಡಿ ಸೀದಾ ಹಿಂಗೆ ನೋಡ್ತಾ ಇದ್ದರೆ ಆ್ಯಕ್ಚುಲಿ ಇಲ್ಲೊಂದು ಗುಡ್ಡ ಅಡ್ಡ ಬರುತ್ತೆ. ಈ ಬೆಟ್ಟ ಇದು ಅಡ್ಡ ಬರುತ್ತೆ. ಸೊ ಇನ್ನೂ ಆ ಕಡೆ ಇದೆ ಅದು ಬೆಟ್ಟ. ಸೊ ಇದು ನಮ್ಮೂರಿನ ಬೆಟ್ಟ, ಫೇಮಸ್ ಅಂದರೆ ಯಾರೂ ಫೇಮಸ್ ಮಾಡೋಕ್ಕೋಗಿಲ್ಲ. ಜಸ್ಟ್ ಇದೊಂದು ನಮ್ಮ ಪ್ರಯತ್ನ ಅಷ್ಟೇ. ಫೇಮಸ್ ಹಳೆಯ ಕಾಲದಲ್ಲಿ ಆಗಿತ್ತು. ಇವಾಗ ಪಾಪ ಆಧುನಿಕ ತಂತ್ರಜ್ಞಾನ ಎಲ್ಲ ಬಂದು ನಮ್ಮ ಊರಿನ ಬೆಟ್ಟ ಯಾರಿಗೂ ಗೊತ್ತಾಗಲಿಲ್ಲ. ಸೊ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಜಸ್ಟ್ ಹೀಗೆ ಹೋದರೆ ಇಲ್ಲಿ ನೋಡಿ, ನಿಂಗೊಂದು ತೋರಿಸ್ತೀನಿ. ಒಂದು ಬೆಟ್ಟ, ಒಂದು ಗುಡ್ಡ ತೋರಿಸೋಣ ಮುಂಚೆ. ಆ ಗುಡ್ಡದ ಒಳಗಡೆ ಯಾವ ಥರ ಹೋಗ್ಬೇಕಂತ ನೋಡಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಹೀಗೆ ಹೋದರೆ ಇನ್ನೊಂದು ನೋಡಿ ಸ್ವರಂಗ ಥರ ಇರುತ್ತೆ. ಇದು ಆಗಿನ ಕಾಲದಲ್ಲಿ ಪಾಳೆಗಾರ ಅಂತ ಕೈದಿರಂತೆ ನಮ್ಮ ಕಡೆ. ಪಾಳೆಗಾರ ಅಂದರೆ ನಿಮ್ಗೆ ಗೊತ್ತಿರುತ್ತೆ. ಹಳೆ ಕಾಲದ ಪಾಳೆಗಾರನ್ನ ಇಲ್ಲಿ ವಾಸವಾಗ್ತಿದ್ರು ನೋಡಿ. ಆ ಥರ ಇದೆ ಪ್ಲೇಸ್. ಇಲ್ಲೆಲ್ಲ ಕಾವಲು ಕಾಯ್ತಿದ್ರು ಇಲ್ಲಿ. ಆಮೇಲೆ ಇನ್ನೂ ಹತ್ತದ ಕಡೆ ಕಾಣಿಸಿದೆಯಲ್ಲ, ಹಿಂಗೆ ಹತ್ತೋದ್ರೆ ಅಲ್ಲಿ ಒಂದು ಒಳಗಡೆ ಹೋಗ್ಬೋದು. ಮತ್ತೆ ಒಳಗಡೆ ಹೋಗಿ ಅಲ್ಲಿ ಮೇಲೆ ಯಾರಿಗೂ ಕಾಣಿಸ್ದೇ ಕುತ್ಕೊಬೋದು. ಯಾವ ಥರ ಅಂದರೆ ಇಲ್ಲಿ ನೋಡಿ, ಮೇಲೆ ಇದಿಲ್ಲ ಬೆಟ್ಟ ಒಂದು, ಇದು ಈ ಗುಡ್ಡ, ಇದು ಕೆಳಗಡೆ ಮತ್ತು ಇದು ಮಧ್ಯೆ ಒಂದು ಗ್ಯಾಪ್ ಇದೆ. ಇದು ಮೇಲೆ ಇದು ಮತ್ತು ಇದರದ್ದು ಒಂದು ಸಣ್ಣ ಗ್ಯಾಪ್ ಇದೆ ಅಲ್ಲಿ. ಆ ಗ್ಯಾಪಲ್ಲಿ ಕುತ್ಕೊಂಡು ಕಾವು ಕಾಯ್ಬೋದು. ಕಾಣಿಸ್ತಿದೆಯಾ ಮೇಲೆ ಸ್ವಲ್ಪ ಬೆಳಕು ಬರ್ತೀವಿ ನೋಡಿ, ನೋಡೋಲ್ಲ ಅದು ನೋಡಿ. ಈ ಬೆಟ್ಟ ಆ್ಯಕ್ಚುಲಿ 2 ಗುಂಡ ಇದು ನೋಡು. ಒಂದೇ ಒಂದು ತುದಿಯಲ್ಲಿ ಅದು ಕತ್ಕೊಂಡಿದೆ.